ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸದ್ದಿಲ್ಲದೆ ಏರಿಕೆ ಆಗ್ತಾ ಇದೆ ಕೋವಿಡ್ ಕೇಸು. 1000 ಗಡಿಯತ್ತ ಮಹಾಮಾರಿ ಕರೋನಾ ಪ್ರಕರಣ. ರಾಜ್ಯದಲ್ಲಿ ಈವರೆಗೆ 955 ಕೋವಿಡ್ ಪ್ರಕರಣಗಳು ಪತ್ತೆ ಆಗಿರೋದು. ರಾಜ್ಯದಲ್ಲಿ 9 ಜನರ ಸಾವು ಆಗಿದೆ. 423 ಸಕ್ರಿಯ ಪ್ರಕರಣಗಳು, ಆಕ್ಟಿವ್ ಕೇಸಸ್ 423. 7 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಬ್ಬರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ILI, SARI ಪ್ರಕರಣಗಳಿಗೆ ಗುಣಲಕ್ಷಣ ಇದ್ದವರಿಗೆ ಮಾತ್ರ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. 1, 2, 3, 4 ಅಂತ ಇದ್ದಿದ್ದು 1000ಕ್ಕೆ ಬಂದು ನಿಲ್ತಾ ಇದೆ. 995 ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿರೋದು. ರಾಜ್ಯದಲ್ಲಿ 1000 ಗಡಿಯತ್ತ ಮಹಾಮಾರಿ ಕರೋನಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ 955 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ಇಲ್ಲಿವರೆಗೂ 9 ಜನರ ಸಾವು ಕೋವಿಡ್ನಿಂದ ಆಗಿದೆ. 423 ಪ್ರಕರಣಗಳು ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಗುಣಲಕ್ಷಣ ಇದ್ದಲ್ಲಿ ಮಾತ್ರ ಅಂಥವರಿಗೆ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೇನೆ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದು. ಈಗಾಗಲೇ ಕೆಲವೊಂದಷ್ಟು ಗೈಡ್ಲೈನ್ಸ್ ಅನ್ನು ಸರ್ಕಾರ ಹೊರಡಿಸಿದೆ. ಬಟ್ ಅದನ್ನ ಯಾರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಮಾಸ್ಕ್ ಅನ್ನು ಧರಿಸಿ, ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡಿ, ಅಂತರವನ್ನು ಕಾಯ್ದುಕೊಳ್ಳಿ, ಕಾರ್ಯಕ್ರಮಗಳಿಗೆ ಹೋಗಲೇಬೇಕು ಅನ್ನುವಂಥ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ, ಈ ಥರದ್ದು. ಆದರೂ ಕೆಲವರು ಅದ್ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಅಯ್ಯೋ ಬಂದ್ರಾಯ್ತು ನೋಡೋಣ ಬಿಡಿ, ಸುಳ್ಳು ಹೇಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಹಾಗಂತಾನೆ 2, 3, 4, 200, 300 ಅಂತಿದ್ದು 955ಕ್ಕೆ ಬಂದು ನಿಂತಿದೆ. ಇನ್ನೇನು 1000. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ವೆದರ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೈರಲ್ ಫೀವರ್ ಆಗಿರ್ಬೋದು, ಜ್ವರ, ಈ ಥರ ಪ್ರಕರಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗಂತ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಹಾಸ್ಪಿಟಲಿಗೆ ಹೋಗದೆ ಟ್ರೀಟ್ಮೆಂಟನ್ನು ಪಡ್ಕೊಂಡು